ಅಮ್ಮ, ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಪಕ್ಷದಿಂದಲೂ ಅಭ್ಯರ್ಥಿ ಘೋಷಣೆ ಆಗಿದ್ದಾರೆ. ಹಂಗ್ ನೋಡೋದಾದ್ರೆ ನಿಮ್ಮ ಉತ್ತರ ಕನ್ನಡ ಕ್ಷೇತ್ರಕ್ಕೆ ಯಾವ ಪಕ್ಷ ಬರಬೇಕು ಅಂತೀರಮ್ಮ? ಕಾಂಗ್ರೆಸ್ ಪಕ್ಷ ಬರ್ಬೇಕು. ಯಾಕಮ್ಮ? ನಮ್ಮ ಕಾಂಗ್ರೆಸ್ಲಿಂದ ಹೆಲ್ಪ್ ಇದೆ. ಕಾಂಗ್ರೆಸ್ ಫಸ್ಟಿಂದನೂ ನಮ್ಮ ಬಡತನ ಹಿಂದ್ ಮಾಡಿದ್ದು ಕಾಂಗ್ರೆಸ್ಸೇ ನಮ್ಗೆ ಕೈ ಹಿಡಿದಿದ್ದು ನಮ್ಮ ದೇಶಪಾಂಡೆ ಸಾಹೇಬ್ರೆ. ನಮ್ಗೆಲ್ಲ ಥರದಲ್ಲಿ ಒಳ್ಳೆತನ ಬಯಸ್ಕೊಂಡು ಬಂದಾರೆ. ಈಗಾದ್ರೂ ಒಳ್ಳೇದೇ ಬಯಸ್ತಾರೆ. ಅವ್ರು ಇರೋ ಮಟ್ಟ ಅವ್ರ ಭರವಸೆಲಿಂದನೇ ಅಂಜಲಿನ್ ಮೇಡಮ್ ಗೆಲ್ಲಿಸ್ತೀವಿ. ಈ ಬಾರಿ ನಿಮ್ಮ ಕ್ಷೇತ್ರಕ್ಕೆ ಕಾಂಗ್ರೆಸ್ಸೇ ಬರಬೇಕು ಅಂತೀರಾ? ಹಾಗಿದ್ರೆ ಸತತವಾಗಿ 6 ಬಾರಿ ಬಿಜೆಪಿ ಗೆದ್ದು ಬಂತಲ್ವಾ, ಹೆಂಗೆ? 6 ಬಾರಿ ಗೆದ್ದು ಬಂದ್ರು ಜನ ಏನ್ ತಿಳ್ಕೊಂಡಿದ್ದಾರೆ? ಈಗ 6 ಬಾರಿ ಗೆದ್ದು ಬಂದ್ರು ಏನಿದೆ ಅಲ್ರಿ ಅವ್ರ ಹೆಸರು ಅನಂತ್ ಕುಮಾರ್ ಹೆಗಡೆ ಅವರು ಇಲೆಕ್ಷನ್ ಇದ್ದಾಗ ಮಾತ್ರ ನಮ್ಮ ಕ್ಷೇತ್ರಕ್ಕೆ ಬರ್ತಾರೆ. ಆ ನಂತರ ಒಂದ ದಿವಸಾನು ಬಂದು ಜನ ಭೇಟಿ ಮಾಡಿಲ್ಲ, ಯಾವ ಮುಖಾನು ತೋರಿಸಿಲ್ಲ. 6 ಬಾರಿ ಗೆದ್ದು ಬಂದ್ರು ಒಂದ್ ಸತ್ಯರ ಒಂದ್ ಗ್ರಾಮದಲ್ಲಿ ಅವರು ಮೀಟಿಂಗ್ ಮಾಡಿದಾರ, ಏನ್ ಮಾಡಿದಾರ ಇಲ್ಲ. ಇಲೆಕ್ಷನ್ ಬಂದಾಗ ಮಾತ್ರ ಮೀಟಿಂಗ್ ಮಾಡಿದ್ದಾರೆ. ಕೆಲಸ ಏನ್ ಮಾಡೋರೆ? ಕೆಲಸ ಅವ್ರದ್ದು ಯಾವುದೂ ಇಲ್ಲ. ಸಾಹೇಬ್ರ ಕೆಲಸ ಮಾಡಿದಾಗ ಒಂದ್ ನೇಯ ಪೈಸಾ ಕೆಲಸ ಅವ್ರು ಮಾಡ್ಲಿಲ್ಲ. 6 ಸತಿ ಗೆದ್ದು ಬಂದ್ರು 1 ರೂಪಾಯಿ ನಮ್ ಕಡೆ ಖರ್ಚು ಮಾಡಿಲ್ಲ, ಕೆಲಸ ಮಾಡಿಲ್ಲ.